BTC ಅಣ್ಣ ಹುಷಾರಿಲ್ಲ ತಮ್ಮ ಮುಂದಕ್ಕೆ ಬಾ ಇನ್ನೂ ತಮ್ಮ ಹಿಂದಿಗೆ ಬಾಬರು ನಾನು ಹೇಳಿದೆ ಅಲ್ಲೇ ನಡೀರಪ್ಪ ಅಂತ ಸಾರಿ ಅಣ್ಣ ನಾನು ಅದಕ್ಕೆ ಅಲ್ಲೇ ಚೆನ್ನಾಗಿತ್ತು ಅಲ್ಲೇ ಚೆನ್ನಾಗಿತ್ತು ನೋಡಿ ಹಿಂದಕ್ಕೆ ಬಣ ಹಿಂದಕ್ಕೆ ಬಣ ಊಟ ಮಾಡೋಕ್ಕೆಲ್ಲ ಬರ್ತಾರ ಕಟ್ಟೋಗಿರ್ಬೇಕು. ನಮ್ಗೆ ಕಷ್ಟ ನೋಡೋಕ್ಕಾಯ್ತಾ ಇಲ್ಲ. ಸುಮ್ಮನಿರಪ್ಪ ನೀನು. ಬಿಸಿ ಆಗುತ್ತದೆ ಮಾಡು. ಇಲ್ಲಿ ಬನ್ನಿ ಫಸ್ಟ್ ಅಲ್ಲಿ ಕೊಡಿ ಬನ್ನಿ ಈ ಕಡೆ ದುಡ್ಡು ಎತ್ಕೊಳ್ಳಿ. ಹಿಂದೆ ಬಮ್ಮನ ನೀನು ಕಾಣ್ತೀರಿ. ಹಿಂದಕ್ಕೆ ಬನ್ನಿ ನೀವು ಹಿಂದಕ್ಕೆ ಬನ್ನಿ ಇವರೇ ಕೈ ಬಿಡಿ. ಹಿಂದಕ್ಕೆ ನಿಂತ್ಕೊಳ್ಳಿ ಕಾಣ್ತೀರಿ. ಅಲ್ಲಿಂದ ಹಂಗೆ ನಿಂತ್ಕೊಳ್ಳಿ ಸಾಕು. ಈಗ ಸರಿ. ಎಲ್ರಿಗೂ ನೀನು ಇಲ್ಲಬೇಕು ಫೋಟೋ ಇಸ್ಕೊಂಡೈತ ಎಲ್ರಿಗೂ ಆಮೇಲೆ ನೀವು ಆದ್ಮೇಲೆ ಅಣ್ಣ ನಮ್ಮ ಹುಡುಗರು ಎಲ್ರಿಗೂ ಎಲ್ಲ ವರ್ಷ ಹಾಕಿ
ನಾನು ಪೂಜೆ ಮಾಡಿ ಮಾಡಿ ನನಗೆ ಎಲ್ಲ ಹಾಕ್ಬಿಡೋಲ್ಲ. ಬನ್ನಿ ಈ ಕಡೆ ಬನ್ನಿ ಆಗ್ತವ್ರು ಈ ಕಡೆ ಬಣ್ಣ ಈ ಕಡೆ ಬಣ್ಣ ಬರ್ರಪ್ಪ ಓದಿ ಅಣಜೆ ಕ್ಯಾಮ್ರಾ ಬೇಡವಾ ಮತ್ತೆ ಅಗ್ಲಕ್ಕೆ ಬನ್ನಿ ಯಾಕೆ ಹಿಂಗೆ ಮಾಡ್ಕೊತಾ ಇದ್ದೀರಿ ಹಾಕ್ಬಿಟ್ಟು ಎಲ್ಲ ಸಾಲಕ್ಕೆ ನಿಂತ್ರಿ ನೀವು ಅಡ್ಡ ಬರ್ತಾರೆ ಹೋಗ್ಬೋದು ಬೇಕಾ ನಿಂತ್ಕೊಳ್ರಪ್ಪ ನಿಲ್ಸ್ರಪ್ಪ ಅವ್ರನ್ನ ಹಾಕೋ ಮಾವಿಗೆ ಹೋಗಿ ನಿಂತ್ಕೊಬಿಡಿ ಸಾಕು ಹೋಗಿ ನಿಂತ್ಕೊಳ್ಳಿ ಹೋಗಿ ನಿಂತ್ಕೊಳ್ರಿ ಸಾಕು ಹೋಗ್ರಿ ಹೋಗಿ ನಿಂತ್ಕಣ ಹೋಗಿ ನಿಂತ್ಕಣ ಹೋಗಿ ನಿಂತ್ಕಣ ಹೋಗಿ ಹೋಗಿ ನಿಂತ್ ಈ ಕಡೆ ನೋಡಿ ಇಲ್ಲಿ ನೋಡಿ ಈಗ ಇಡೀ ರೋಡ್ ಚೆನ್ನಾಗಿದೆ ಬೇಕಾರೆ ಯಾಕ ಹಿಂದಕ್ಕೆ ನೀನು ಓಡ್ಬೋದು ಆರಾಮಾಗೆ ಸಾಕು ಬೆನಿಫಿಷಿಯರಿಗಳು ಬನ್ನಿ ಲಕ್ಷ್ಮಮ್ಮ ಇಲ್ಲ ಆಮೇಲೆ ಹೋಗಿ ಆಯ್ತು ಅವ್ರು ಹೋಗ್ಲಿ ಆಗ್ಲಿ ನಾವು ಹಿಂದಕ್ಕೆ ಹೋದಷ್ಟು ಅಡ್ಲ ಬಂದ್ಬಿಡ್ತಾರೆ ಗುರು ಅದನ್ನು ಪ್ರಾಬ್ಲಮ್ ಕಟ್ ಯಾವನ್ನ ಎಡಿಟ್ ಮಾಡ್ತಾ ಕೂತ್ಕೊಂಡು ಎಲ್ಲ ಅವ್ರ ಮುಂದೆ ಭೂಷಣ MLA ಪಕ್ಕ ಬಣ ಆ ಕಡೆ ಇಲ್ಲಿ ಡೈರೆಕ್ಟರ್ ಯಾರು ಹಿಂದ್ಗಡೆ ಡೈರೆಕ್ಟರ್ ಎಲ್ಲ ಅಷ್ಟೇ श्वेतवरः कल्पे वैवस्वते मन्वन्तरे कलियुगे प्रथम पादे जम्बुद्वीपे भारतवर्षे भरतखण्डमेलूर कर्नाटक दक्षिणदिग्भागे श्रीशैलस्य पश्चिमप्रदेशे अश्विन वर्तमानेन प्रभावादे षष्ठी संवत्सराणाद्मध्ये शुभयोगे शुभनक्षत्रे शुभಗಳಿಗೆ ओम गुणविशिष्टायां श्री महादेवता कुलदेवता अग्रदेवता महागणपतिं ध्यानसंस्थायामि आवाहयामि स्थापयामि पूजयामि भद्रं कर्णे विष्णुयाम देवाः तत्पुरुषेण मन्त्रं दर्शयामि वन्दे शम्भुमापतिं कुरुं वन्दे जगत्कारणं वन्दे पन्नगभूषणं मृगधरं वन्दे
ಬನ್ನಿ ಬನ್ನಿ ಈ ಕಡೆ ಪುರೋಹಿತರು ಈ ಕಡೆ ಬನ್ನಿ ಈ ಕಡೆ ಬಂದ್ಬಿಡಿ ಯಜಮಾನ್ರ ಹಿಂಗೆ ಬನ್ನಿ ಆಯ್ತು ಎಳ್ಕೊಳಪ್ಪ ನನ್ನ ಎಳೀರಪ್ಪ ಎಳ್ಕೊಳ್ರಪ್ಪ ಏನು ಅಲ್ಲೇ ನಿಂತ್ಕೊಳ್ಳಿ ಸರ್ ಹಿಂದಕ್ಕೆ ಹೋಗಿ ನಾಗಣ ಕಾಣೋದಿಲ್ಲ ಪಾಪ ದೇವರು ಹೊಡಿಕೆ ಬರ್ತೀನಿ ನನ್ನ ನೀನು ನೀನೇ ಹೊಡಿ ಬಾ ಉಲ್ಟ ತಿರ್ಕಳ್ರಿ ಉಲ್ಟ ತಿರ್ಕಳ್ರಿ ಇದಕ್ಕೆ ಬೇಡ ಈ ಕಡೆ ತಿರ್ಕೊಂಡು ಹಾಕೊಳ್ಳಿ ಈ ಕಡೆ ತೋರಿಸಿ ಹಾಗೆ ಬನ್ನಿ ಈ ಕಡೆ ಬನ್ನಿ ಈಗ ನೀವು ನಮ್ಮ ಗ್ರಾಮದ ಮುಖಂಡರು ಹಾಗೂ ಮೈಸೂರು ಕಾರ್ಖಾನೆಯ ಮಾಜಿ ಅಧ್ಯಕ್ಷರು ಆದಂತಹ ಬಿಸಿ ಶಿವಣ್ಣನವರು ನಮಗೆ ಮಾರ್ಗದರ್ಶಕರು ಇನ್ನು ಐದೂವರೆ ಆ ಕಡೆ ಹೋಗಿ ಕಾಡಲ್ ಬಾಣ ಬಾಣ ಈ ಕಡೆ ಬಾಣ ಕ್ಯಾಮ್ರಾಮನ್ ಸರ್ ಈ ಕಡೆ ಬನ್ನಿ ನಮ್ಮ ಊರಿನ ಹಿರಿಯರಾದಂತಹ ನಮ್ಮ ರಾಜಣ್ಣವರು ಕೂಡ ಆಗಮಿಸಿದ್ದಾರೆ. ಕೂತ್ಕೊಳ್ರಿ ಬನ್ನಿ ಹಂಗೆ ಬನ್ನಿ ನಮ್ಮ ಹುಲಿಯೂರು ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಾದಂತಹ 50 ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿದ್ವಿ. ಈಗಾಗಲೇ ಬೋದ್ನೂರಿನ ಸುತ್ತಮುತ್ತ ಕೆರೆ ನಾಲೆ ನೀವೇನ್ ಭತ್ತ ಗದ್ದೆ ಕಬ್ಬು ಬೆಳಿತೀರಿ ಅದಕ್ಕೆಲ್ಲ ಮೊದಲೆಲ್ಲ 4 ದಿನ 3 ದಿನ ಆಗೋದು ನಿಮ್ಮ ಗದ್ದೆಗಳಿಗೆ ನೀರು ಬರೋದು. ಇವತ್ತು ಕೇವಲ 5 ಅವರ್ 8 ಅವರಲ್ಲಿ ಸ್ವಲ್ಪ ಇದಪ್ಪ ನೀರು ನಿಂತು ಕೇಳಿದ್ರು 8 ಅವರ್ 4 ಅವರಲ್ಲಿ ನಿಮ್ಮ ಗದ್ದೆಗಳಿಗೆ ನೀರು ಹೋಗೋ ರೀತಿ ನಿಮ್ಮ ಚಾನಲ್ ಅನ್ನ 30 ಕೋಟಿ ರೂಪಾಯಿಯನ್ನ ಹಾಕಿ ಇಲ್ಲಿವರೆಗೂ ಅಭಿವೃದ್ಧಿ ಮಾಡಿದ್ರು. ನಿಮ್ಮ ಕೆರೆ ಅಭಿವೃದ್ಧಿಗೂ 5 ಕೋಟಿ ಬಿಡುಗಡೆ ಮಾಡಿದ್ದೀನಿ. ಇನ್ನೊಂದು 10-15 ದಿನದಲ್ಲಿ ಅದಕ್ಕೂ ಬಂದು ಭೂಮಿ ಪೂಜೆಯನ್ನ ಮಾಡ್ತೀವಿ. ಒಂದು 40 ಕೋಟಿ ರೂಪಾಯಿ ನಿಮ್ಮ ಬೋದ್ನೂರಿನ ಪಂಚಾಯತಿ ಒಂದಕ್ಕೆ ಹಾಕಿದ್ದೀವಿ. ನೀವೆಲ್ಲ ಪಶ್ಚಾತ್ತಾಪ ಪಡ್ಕೋತಾ ಇದ್ದೀವಿ. ಚುನಾವಣೆ ಸಂದರ್ಭದಲ್ಲಿ ರವಿಕುಮಾರ್ಗೆ ಮೋಸ ಮಾಡಿದ್ವಿ, ಆದ್ರೆ ರವಿಕುಮಾರ್ ನಮಗೆ ಮೋಸ ಮಾಡಿಲ್ಲ. ನಮ್ಮ ಊರಿಗೆ 40 ಕೋಟಿ ಬಿಡುಗಡೆ ಮಾಡಿದ್ದಾನೆ. ಇನ್ನ ಮೋಸ ಮಾಡಿದ್ರೆ ಆ ದೇವರ ಅಂಕನಾಥೇಶ್ವರ ನಮ್ಗೆ ಒಪ್ಕೊಳ್ಳಲ್ಲ ಅನ್ನೋದು ಕೂಡ ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತದೆ. ಇಷ್ಟು ಅಭಿವೃದ್ಧಿ ಇದು ಯಾವತ್ತೂ ಆಗಿಲ್ಲ. ಇನ್ನೂ 2 ವರ್ಷ ಇರ್ತೀನಿ, ಇನ್ನೂ 16 ಕೋಟಿ ನಿಮ್ಮ ಊರಿಗೆ ಹಾಕಿ ಅಭಿವೃದ್ಧಿಯನ್ನ ಮಾಡ್ತೀವಿ. ಈ ಭೂಸ ಸುಮ್ಮನೆ ಆದ್ರೆ ನನ್ನ ಹೆಸರಿಟ್ಬಿಟ್ಟ ಈ ಜಾಗಕ್ಕೆ. ನಮ್ಮ ಬಡಾವಣೆ ಕೊಚ್ಚೇನೂರಲ್ಲಿ ನೀವು ಓಡಾಡಿದ್ರೆ ನನಗೆ ಮರ್ಯಾದೆ ಇರ್ತದ. ಅದಕ್ಕೆ 50 ಲಕ್ಷ ಬಿಡುಗಡೆ ಮಾಡಿದ್ವಿ. ಚರಂಡಿ ರಸ್ತೆ ಆಗಿದೆ. ನಾಗಣೆ ಹೇಳಿದಂಗೆ ಮೊದಲು ಊರು ಕಟ್ಟೋರು ಆಮೇಲೆ ರಸ್ತೆ ಮಾಡೋರಿಗೆ ರಸ್ತೆ ಖಾಸಗಿ ಲೇಔಟ್ ಹೆಂಗಿದೆ ಹಂಗೆ ಆಶ್ರಯ ಬಡಾವಣೆ ಕಾಣಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್. ಈ ಬೂಸು ನೋಡಿಕೊಂಡು ಈ ತಂಗ್ಳಗೆರೆಯಲ್ಲಿ ಅವರು ಕೂಡ ರವಿಗೌಡ ಅಂತ ಹೆಸರಿಟ್ಬಿಟ್ರು. ನನ್ನ ಕೈಲೇ ಉದ್ಘಾಟನೆಯನ್ನು ಮಾಡಿಸಿ ಜನಕ್ಕೆ ಸಹಿತ ಕೂಡ ಕೊಡಿಸಿದ್ರು 5 ಎಕರೆ ಜಾಗ ನಿಮಗಿಂತ ತ್ರಿಬ್ಬಲ್. ಅಲ್ಲಿಗೂ 1,20,00,000 ರಸ್ತೆ ಕಾಮಗಾರಿಗೆ ಎಸ್ಟಿಮೇಟ್ ಮಾಡಿದ್ರೆ ಈಗ ಮರಳ ಅಂತ ಅಲ್ಲಿಗೂ 50 ಲಕ್ಷ ಬಿಡುಗಡೆ ಮಾಡಿದ್ವಿ. ತಂಗ್ಳಗೆರೆಯಲ್ಲಿ ಆಶ್ರಯ ಜಾಗ ಅಂತ ಹೇಳಿದ್ರೆ ಬಡವರು ವಾಸ ಮಾಡೋದು ಗಂದಿಗೂಡು ತರ ಇರಬೇಕು ಅನ್ನೋ ಕಾನ್ಸೆಪ್ಟ್ ನಮ್ಮ ಕಾಲದಲ್ಲಿ ಹೋಗ್ಲಾಡಿಸ್ಬೇಕು. ಆಶ್ರಯ ಯೋಜನೆ ಅಂದ್ರೆ ಖಾಸಗಿ ಲೇಔಟ್ಗಿಂತ ಚೆನ್ನಾಗಿ ಕಾಣಬೇಕು,
ಇಲ್ಲೂ ಕೂಡ ಸ್ವಾಭಿಮಾನದಿಂದ ಬಡವರು ಬದುಕಬೇಕು ಅನ್ನೋದು ನನ್ನ ಸಂಕಲ್ಪ. ಅದಕ್ಕೆ ನಿಮಗೆ 50 ಲಕ್ಷ ಬಿಡುಗಡೆ ಮಾಡಿದ್ದೀನಿ. ಒಳ್ಳೆ ಸುಂದರವಾದ ರಸ್ತೆ ಆಗಲಿ, ಲೈಟ್ ಬರಲಿ, ಮೋರಿ ಆಗಲಿ, ನಿಮಗೆಲ್ಲ ಬಾಳು ಚೆನ್ನಾಗಿರ್ಲಿ. ಗ್ರ್ಯಾಂಟ್ ಬಂದ ತಕ್ಷಣ ನಿಮ್ಗೆಲ್ಲರಿಗೂ ಮನೆ ಗ್ರ್ಯಾಂಟ್ ಅನ್ನ ಕೊಡ್ತೀನಿ. ಹೋರಾಟನೇ ಆಗಬಾರ್ದು, ಜೀವನವನ್ನು ಕಟ್ಕೋಬೇಕು. ಬರೀ ಹೋರಾಟ ಮಾಡಿಕೊಂಡೇ ಮನೆ ಕಟ್ಕೊಳ್ಳೋಕ್ಕಾಗಲ್ಲ. ಸುಖ ಜೀವನವನ್ನು ನಡೆಸಬೇಕು. ಇವರ ಜೊತೆಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಜಾಗ ಇಲ್ಲ ಅವ್ರಿಗೆ ಒಂದು 5,000 ಸೈಟ್ ಕೊಡೋದಕ್ಕೋಸ್ಕರ ಈಗ ಆಲ್ರೆಡಿ ನೀಲ ನಕ್ಷೆಯನ್ನ ರೆಡಿ ಮಾಡಿದೀವಿ. ಪ್ರತಿ ಊರಿನಲ್ಲೂ ಸರ್ಕಾರಿ ಜಾಗವನ್ನ ಗುರುತಿಸ್ತಾ ಇದೀವಿ. ಎಲ್ಲೆಲ್ಲಿ ಜಾಗ ಇದೆ, ನಿಮ್ಮೂರಲ್ಲೂ ನನಗೆ ಜಾಗ ಸಿಕ್ಕಿದೆ, ಅಲ್ಲೂ ಇನ್ನು ಮುಂದಿನ ದಿನದಲ್ಲಿ ಇನ್ನೊಂದು 1 ತಿಂಗಳು 2 ತಿಂಗಳಲ್ಲಿ ಅದನ್ನು ಸೈಟ್ ಮಾಡಿ ಬಡವರಿಗೆ ಹಂಚ್ತೀವಿ. ಹಾಗೆ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ, ಸಿಟಿ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಜಾಗ ಸಿಗ್ತಾ ಇದೆ ಎಲ್ಲ ಕೂಡ ಸೈಟ್ ಮಾಡೋದು, ಸ್ಮಶಾನಕ್ಕೆ ಜಾಗವನ್ನ ತೆಗೆದಿಡೋದು. ಸತ್ತ ಮೇಲೆ ನಿಂದೆಯೂ ಸಾಯ್ಬೇಕಲ್ಲ, ಅದಕ್ಕೆ ಆ ಕೆಲಸವನ್ನ ನಾವು ಈಗ ಮಾಡ್ತಾ ಇದೀವಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಕೆರೆ ಅಭಿವೃದ್ಧಿಗೆ ಓಡ್ ತಗ್ಸಿ ಇದನ್ನ ಪ್ರವಾಸೋದ್ಯಮ ಮಾಡಬೇಕು ಅಂತೇಳಿ 30 ಕೋಟಿ ರೂಪಾಯಿ DPR ರೆಡಿಯಾಗಿದೆ. ಅದಕ್ಕೆ ಶೀಘ್ರದಲ್ಲೇ ನಿಮ್ದು ಬೂದೂರು ಕೆರೆ ಮತ್ತೆ ಕೋಣನಹಳ್ಳಿ ಕೆರೆ ಎರಡಕ್ಕೂ 30 ಕೋಟಿ ವೆಚ್ಚದಲ್ಲಿ ಇಡೀ ಕೆರೆಯನ್ನ ಅಭಿವೃದ್ಧಿ ಮಾಡಿ, ಬೋಟಿಂಗ್ ಮಾಡಿ, ಪ್ರವಾಸಿಗರು ನಿಮ್ಮ ಊರಿಗೆ ಬಂದ್ರೆ ನಿಮಗೆ ವ್ಯಾಪಾರ ವಹಿವಾಟು, ಹೋಟ್ಲು ಎಲ್ಲ ಜಾಸ್ತಿ ಆಗಿ, ನಿಮ್ಮ ಲ್ಯಾಂಡ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿ ನಿಮ್ಮ ಊರಿಗೊಂದು ಘನತೆ ಬರುತ್ತೆ ಅಂತ ತೀರ್ಮಾನ ಮಾಡಿ 30 ಕೋಟಿ ಎಸ್ಟಿಮೇಟ್ ಅನ್ನ ರೆಡಿ ಮಾಡ್ತಾ ಇದೀವಿ. ರೆಡಿ ಮಾಡಿದ್ರೆ ಈ ವರ್ಷನೇ ಅದಕ್ಕೆ ನಾನು ದುಡ್ಡು ಹಾಕಿ ಆ ಕೆರೆಯನ್ನ ಅಭಿವೃದ್ಧಿಯನ್ನ ಸರ್ಕಾರದಿಂದ ಮಾಡಿಸ್ತೀವಿ. ಇದಾದ್ರೆ ಕಳೆದ ಬಾರಿ 100 ಕೋಟಿ ಕೊಟ್ಟಿದ್ದಲ್ಲಿ ನಿಮ್ಮ ಬೂದೂರಿಗೆ 20 ಕೋಟಿ 25 ಕೋಟಿ ಹಾಕಿದ್ವಿ. ಈಗ ಮತ್ತೆ 100 ಕೋಟಿ ಸರ್ಕಾರ ಕಾವೇರಿ ನಿಗಮದಿಂದ ಬಿಡುಗಡೆ ಮಾಡಿದೆ. ಅದರಲ್ಲೂ 10 ಕೋಟಿಯನ್ನ ಬೂದೂರಿನ ಅಕ್ಕಪಕ್ಕ ಚಾನಲ್ಗಳ ಅಭಿವೃದ್ಧಿಗೆ ಬಿಡುಗಡೆ ಮಾಡಿದ್ವಿ. ಏನಂದ್ರೆ ಕಲ್ಬಳಿ ಬೂದೂರೆಲ್ಲ ನೀರು ಬರ್ಬೇಕಾದ್ರೆ ಎಷ್ಟು ದಿನ ಆಗ್ತಿದ್ದಣ್ಣ ಶೇಖರ? KRS ಅಲ್ಲಿ ನೀರು ಬಿಟ್ರೆ ನಿಮಗೆ ಬರ್ಬೇಕಾದ್ರೆ 4 ದಿನ ಮಿನಿಮಮ್ ಆಗ್ತಿತ್ತು, ಇಲ್ಲ 7 ದಿನ ಆಗ್ತಿತ್ತು. ರಾತ್ರಿ ಎಲ್ಲ ಎದ್ದು ನೀವೆಲ್ಲ ಕಟ್ಟಬೇಕಾಗಿತ್ತು. ಈಗ 4 ಅವರಲ್ಲಿ ನಿಮ್ಮ ಊರು ನಾಲೆಗೆ ನೀರು ಬರೋ ರೀತಿ ಮಾಡ್ತಾ ಇದೀವಿ. ಅದಕ್ಕೆ ಎಲ್ಲೆಲ್ಲಿ ನಿಮ್ಮೂರಿಗೆ ಫಾಸ್ಟ್ ಆಗಿ ನೀರು ಬರ್ಬೇಕಾದ್ರೆ ಎಲ್ಲೆಲ್ಲಿ ಕೆಲಸ ಆಗಬೇಕು, ಆ ಊರಿಗೆ ಬರ್ಬೇಕಾದ್ರೆ ಎಲ್ಲಿ ಕೆಲಸ ಆಗಬೇಕು ಅದನ್ನ ಆಯ್ದ ಭಾಗಗಳಲ್ಲಿ ಮಾಡಿ ಎಲ್ಲೆಲ್ಲಿ ಈಗೆಲ್ಲ ಕಡೆ ನೋಡ್ತಾ ಇದ್ದೇವೆ ಚಾನಲ್ ಎಲ್ಲ ಹೆಂಗಾಗ್ತದೆ, ನೀರು ಹೆಂಗ್ ಬರ್ತದೆ ಅಂತ. ಅದಕ್ಕೆ 4 ಅವರು 5 ಅವರಲ್ಲಿ ನಿಮ್ಮ ಗದ್ದೆಗಳ ನೀರು ಬಂದು ನೀವು ನೆಮ್ಮದಿಯಿಂದ ಭತ್ತ ಕಬ್ಬನ್ನ ಬೆಳೆದಾಗ ಈ ರವಿಕುಮಾರ್ ನಿಮ್ಮ ಊರಿಗೆ ಏನ್ ಮಾಡಿಕೊಟ್ಟ ಅಂತ ಅವತ್ತು ನೆನೆಸ್ಕೋತೀರಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ, ದೇವರು ಒಳ್ಳೇದು ಮಾಡ್ಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.